ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಸುಪ್ರಭಾತ ಸ್ತೋತ್ರದ ಅರ್ಥಗಳು. 1ನೆಯ ಶ್ಲೋಕದ ಅರ್ಥ ಯತ್ ಸ್ವರ್ಗ. ಅದ್ ನೋಡ್ಕೊಡ್ರಿ. ಜಿನೇಶ್ವರರು ಸ್ವರ್ಗದಿಂದ ಗರ್ಭಕ್ಕೆ ಅವತರಿಸುವ ಉತ್ಸವದಲ್ಲಿಯೂ, ಜನ್ಮಾಭಿಷೇಕೋತ್ಸವದಲ್ಲಿಯೂ, ದೀಕ್ಷಾ ಗ್ರಹಣೋತ್ಸವದಲ್ಲಿಯೂ, ಕೇವಲ ಜ್ಞಾನೋತ್ಸವದಲ್ಲಿಯೂ, ನಿರ್ವಾಣ ಪ್ರಾಪ್ತಿಯ ಉತ್ಸವದಲ್ಲಿಯೂ ಜಿನೇಶ್ವರರಿಗೆ ಯಾವ ಪೂಜಾತಿಶಯ ಉಂಟಾಯಿತು, ಅದರಿಂದ ಉಂಟಾದ ಸಂಗೀತ, ಸ್ತೋತ್ರ, ಮಂಗಲಗಾನ ಇವುಗಳಿಂದ ನನಗೆ ಶ್ರೇಷ್ಠವಾದ ಸುಪ್ರಭಾತೋತ್ಸವವು ಆಗಲಿ. ಶ್ಲೋಕ 2ರ ಅರ್ಥ ಅಂದ್ರೆ ಶ್ರೀಮನ್ನತ. ಅಲ್ಲಿ ನೋಡ್ಕೊಡ್ರಿ. ಸಿರಿ ಸಂಪನ್ನರಾಗಿ ನಮಸ್ಕರಿಸಿದ ದೇವತೆಗಳ ಕಿರೀಟಗಳಲ್ಲಿ ಇರುವ ರತ್ನಗಳ ಪ್ರಕಾಶದಿಂದ ಹೊಳೆಯುವ ಪಾದಯುಗಳ ಉಳ್ಳವರು, ಕಠಿಣವಾದ ಕರ್ಮಗಳಿಂದ ದೂರವಾಗಿರುವವರೂ ಆದ ಶ್ರೀ ನಾಭಿರಾಜರ ಪುತ್ರ ಋಷಭ ಸ್ವಾಮಿಯೇ, ಅಜಿತ ತೀರ್ಥಂಕರರೇ, ಶಂಭವ ತೀರ್ಥಂಕರರೇ, ಯಾವಾಗಲೂ ನನಗೆ ನಿಮ್ಮ ಧ್ಯಾನದಿಂದ ಸುಪ್ರಭಾತವಾಗಲಿ. ಶ್ಲೋಕ 3ರ ಅರ್ಥ ಅಂದ್ರೆ ಛತ್ರತ್ರಯ. ಅಲ್ಲಿಂದ ನೋಡ್ಕೊಡ್ರಿ. ಮುಕ್ಕೊಡೆಯುಳ್ಳವರು ಅಂದರೆ 3 ಕೊಡೆ ಉಳ್ಳವರು, ಚಲಿಸುತ್ತಿರುವ ಚಾಮರಗಳಿಂದ ಬೀಸಲ್ಪಡುವವರೂ ಆದ ಅಭಿನಂದನ ಮುನಿವರರೇ, ಸುಮತಿ ಜನರೇ, ಪದ್ಮರಾಗರತ್ನದ ಕಾಂತಿಯಂತೆ ಪ್ರಕಾಶಮಾನ ಶರೀರ ಉಳ್ಳ ಪದ್ಮಪ್ರಭಾ ತೀರ್ಥಂಕರರೇ, ಯಾವಾಗಲೂ ನನಗೆ ನಿಮ್ಮ ಧ್ಯಾನದಿಂದ ಸುಪ್ರಭಾತವಾಗಲಿ. ಶ್ಲೋಕ 4ರ ಅರ್ಥ ಅರಹಂಸು ಪಾರ್ಶ್ವ. ಅಲ್ಲಿಂದ ನೋಡ್ಕೊಡ್ರಿ. ಬಾಳೆ ಎಲೆಯಂತಹ ಬಣ್ಣದ ಶರೀರವು ಪೂಜ್ಯರೂ ಆದ ಸುಪಾರ್ಶ್ವ ಜನರೇ, ಹಿಮ, ನಕ್ಷತ್ರ, ರಜತಾದ್ರಿ ಮುತ್ತುಗಳ ವರ್ಣದಂತೆ ಶುಭ್ರರಾದ ಚಂದ್ರಪ್ರಭಾ ಜನರೇ ಹಾಗೂ ಪುಷ್ಪದಂತ ಜನರೇ, ಯಾವಾಗಲೂ ನನಗೆ ನಿಮ್ಮ ಧ್ಯಾನದಿಂದ ಸುಪ್ರಭಾತವಾಗಲಿ. ಶ್ಲೋಕ 5ರ ಅರ್ಥ ಸಂತಪ್ತ ಕಾಂಚನ. ಅಲ್ಲಿಂದ ನೋಡ್ಕೊಡ್ರಿ. ಚೆನ್ನಾಗಿ ಪುಟವಿಟ್ಟ ಬಂಗಾರದ ಕಾಂತಿಯಂತೆ ಇರುವ ಶೀತಲ ಜನರೇ, 8 ಕರ್ಮಗಳೆಂಬ ಕೆಸರನ್ನು ನಾಶ ಮಾಡಿದ ಶ್ರೇಯಾಂಸ ಪ್ರಭುವೇ, ಬಂದುಗೆಯ ಗಿಡದಂತೆ ಮನೋಹರ ಕಾಂತಿಯುಳ್ಳ ವಾಸುಪೂಜ್ಯ ಸ್ವಾಮಿಯೇ, ಯಾವಾಗಲೂ ನನಗೆ ನಿಮ್ಮ ಧ್ಯಾನದಿಂದ ಸುಪ್ರಭಾತವಾಗಲಿ. ಶ್ಲೋಕ 6ರ ಅರ್ಥ ಉದ್ದಂಡ ದರ್ಪ. ಅಲ್ಲಿ ನೋಡ್ಕೊಡ್ರಿ. ಗರ್ವಿಷ್ಠ ಮನ್ಮಥನಿಗೆ ಶತ್ರುವು, ನಿರ್ಮಲ ಶರೀರ ಉಳ್ಳವರು ಆದ ವಿಮಲ ಜನರೇ, ಧೀರರು, ಅನಂತ ಸುಖವೆಂಬ ಸಮುದ್ರ ಸ್ಥಿತರೂ ಆದ ಅನಂತ ಪ್ರಭುವೇ, ದುಷ್ಟ ಕರ್ಮಗಳೆಂಬ ಕಲ್ಮಶವಿಲ್ಲದೆ ಇರುವ ಧರ್ಮ ಜನರೇ, ಯಾವಾಗಲೂ ನನಗೆ ನಿಮ್ಮ ಧ್ಯಾನದಿಂದ ಸುಪ್ರಭಾತವಾಗಲಿ. ಶ್ಲೋಕ 7ರ ಅರ್ಥ ದೇವ ಮರಿ ಕುಸುಮ. ಅಲ್ಲಿ ನೋಡ್ಕೊಡ್ರಿ. ದೇವ ಸ್ತ್ರೀಯರಿಗೆ ಪ್ರಿಯವಾದ ಕಲ್ಪವೃಕ್ಷ ಪುಷ್ಪಕ್ಕೆ ಸಮರಾದ ಶಾಂತಿ ಜನರೇ, ದಯಾಗುಣ ಭೂಷಣದ ಕುಂತು ತೀರ್ಥಂಕರರೇ, ದೇವತೆಗಳಿಗೆಲ್ಲ ಸ್ವಾಮಿಯಾದ ಭಗವಾನ್ ಅರ ತೀರ್ಥಂಕರರೇ, ಯಾವಾಗಲೂ ನನಗೆ ನಿಮ್ಮ ಧ್ಯಾನದಿಂದ ಸುಪ್ರಭಾತವಾಗಲಿ. ಶ್ಲೋಕ 8ರ ಅರ್ಥ ಅಂದ್ರೆ ಎನ್ಮೋಹ ಮಲ್ಲ. ಅಲ್ಲಿ ನೋಡ್ಕೊಡ್ರಿ. ಮೋಹವೆಂಬ ಜಟ್ಟಿಯ ಅಹಂಕಾರವನ್ನು ಮುರಿದ ಮಲ್ಲಿನಾಥ ಸ್ವಾಮಿಯೇ, ಕ್ಷೇಮ ಉಂಟು ಮಾಡುವ ಸತ್ಯಶಾಸ್ತ್ರದ ಉಪದೇಶ ಉಳ್ಳವರೂ ಆದ ಮುನಿಸೂರತ ಪ್ರಭುವೇ, ಶ್ರೇಷ್ಠವಾದ ಸಂಪತ್ತಿನಿಂದ ಉಪಶಮ ಭಾವ ಹೊಂದಿದ ನಮಿಜಿನರೇ, ಯಾವಾಗಲೂ ನನಗೆ ನಿಮ್ಮ ಧ್ಯಾನದಿಂದ ಸುಪ್ರಭಾತವಾಗಲಿ. ಶ್ಲೋಕ 9ರ ಅರ್ಥ ಅಂದ್ರೆ ತಾಪಿಚ ಗುಚ್ಚ. ಅಲ್ಲಿನ ನೋಡ್ಕೊಡ್ರಿ. ಹೊಂಗೆ ಮರದ ಹೂ ಗೊಂಚಲಿನಂತೆ ಮನೋಹರರು, ಪ್ರಕಾಶಮಾನರು ಆದ ನೇಮಿನಾಥ ಜನರೇ, ಘೋರ ಉಪಸರ್ಗವನ್ನು ಗೆದ್ದ ಪಾರ್ಶ್ವನಾಥರೇ, ಸಾಧ್ವಾದ ಬೋಧನೆಗೆ ರತ್ನಗನ್ನಡಿಯಂತೆ ಇರುವ ವರ್ಧಮಾನರೇ, ನಿಮ್ಮ ಧ್ಯಾನದಿಂದ ನನಗೆ ಸುಪ್ರಭಾತವಾಗಲಿ. ಶ್ಲೋಕ 10ರ ಅರ್ಥ ಅಂದ್ರೆ ಪ್ರಾಲೇಯ ನೀಲ. ಅದ್ ನೋಡ್ಕೊಡ್ರಿ. 170 ಕರ್ಮಭೂಮಿಗಳಲ್ಲಿ ಇರುವ
170 ತೀರ್ಥಂಕರರ ಹಿಮ, ನೀಲ, ಹಸಿರು, ಕೆಂಪು, ಹಳದಿ ಕಾಂತಿಗಳು ನಿತ್ಯ ಸುಖಕ್ಕೆ ಸ್ಥಾನಗಳೂ ಆದ ಯಾವ ಮೂರ್ತಿಗಳನ್ನು ಮುನೀಶ್ವರರು ಧ್ಯಾನಿಸುವರೋ ಅಂಥ 170 ಜಿನೇಶ್ವರರೇ, ಯಾವಾಗಲೂ ನನಗೆ ನಿಮ್ಮ ಧ್ಯಾನದಿಂದ ಸುಪ್ರಭಾತವಾಗಲಿ. ಶ್ಲೋಕ 11ರ ಅರ್ಥ ಅಂದ್ರೆ ಸುಪ್ರಭಾತಂ ಸುನಕ್ಷತ್ರ ನೋಡ್ಕೊಡ್ರಿ. ಪ್ರತಿದಿನದಲ್ಲಿಯೂ ಶ್ರೇಷ್ಠವಾದ ಪ್ರಭಾತವು, ಒಳ್ಳೆಯ ನಕ್ಷತ್ರವು, 24 ತೀರ್ಥಂಕರರ ಸಂಬಂಧವಾದ ಸುಪ್ರಭಾತವು ಮಂಗಲಕರವಾದುವು. ಶ್ಲೋಕ 12ರ ಅರ್ಥ ಅಂದ್ರೆ ಸುಪ್ರಭಾತಂ ಸುನಕ್ಷತ್ರಂ. ಪ್ರತಿದಿನದಲ್ಲಿಯೂ ಸುಪ್ರಭಾತವು, ಒಳ್ಳೆಯ ನಕ್ಷತ್ರವು ಮಂಗಳಕರವಾದುದೆಂದು ಸಮ್ಮತಿಸಲ್ಪಟ್ಟಿವೆ. ದೇವತೆಗಳು, ಋಷಿಗಳು, ಸಿದ್ಧ ಪರಮೇಶಿಗಳು ಇವರುಗಳನ್ನು ಪ್ರಭಾತ ಕಾಲದಲ್ಲಿ ಸ್ಮರಿಸುವುದು ಮಂಗಳಕರವಾದುದು. ಶ್ಲೋಕ 13ರ ಅರ್ಥ ಸುಪ್ರಭಾತಂ ತವೈಕರ್ಷ. ಅಲ್ಲಿ ನೋಡ್ಕೊಡ್ರಿ. ಭವ್ಯರಿಗೆ ಸುಖ ಉಂಟು ಮಾಡುವ ಧರ್ಮೋಪದೇಶವನ್ನು ಯಾರು ಮಾಡಿದರೋ ಅಂತಹ ಮುಖ್ಯರು ಮಹಾತ್ಮರು ಆದ ವೃಷಭ ಸ್ವಾಮಿಯ ಸುಪ್ರಭಾತವಾಗಲಿ. ಶ್ಲೋಕ 14ರ ಅರ್ಥ ಅಂದ್ರೆ ಸುಪ್ರಭಾತಂ ಜಿನೇಂದ್ರನ ಮಾತು ನೋಡ್ಕೊಟ್ರಿ. ಜ್ಞಾನವೆಂಬ ಕಣ್ಣನ್ನು ತೆರೆಯಿಸಿರುವ ಜಿನೇಶ್ವರರ ಸುಪ್ರಭಾತವಾಗಲಿ. ಅಜ್ಞಾನದ ಕತ್ತಲೆಯಿಂದ ಕುರುಡರಾದವರಿಗೆ ಜಿನಸೂರ್ಯನು ಯಾವಾಗಲೂ ಅಸ್ತಂಗತನೇ ಆಗಿರುತ್ತಾನೆ. ಶ್ಲೋಕ 15ರ ಅರ್ಥ ಸುಪ್ರಭಾತಂ ಜಿನೇಂದ್ರಸ್ಯ. ಅದ್ ನೋಡ್ಕೊಡ್ರಿ. ಜಿನೇಶ್ವರರ ಸುಪ್ರಭಾತವಾಗಲಿ. ಶುಕ್ಲ ಧ್ಯಾನವೆಂಬ ಭಯಂಕರ ಬೆಂಕಿಯಿಂದ ಕರ್ಮವೆಂಬ ಕಾಡನ್ನು ಸುಟ್ಟ ವರ್ಧಮಾನ ಜನರು ಕಮಲದಂತೆ ಕಣ್ಣು ಉಳ್ಳವರು. ಹೀಗೆ ಪ್ರಾತಃ ಕಾಲದಲ್ಲಿ ನನಗೆ ಸ್ಮರಣೆ ಉಂಟಾಗಲಿ. ಶ್ಲೋಕ 16ರ ಅರ್ಥ ಸುಪ್ರಭಾತಂ ಸುನಕ್ಷತ್ರ. ಅದ್ ನೋಡ್ಕೊಡ್ರಿ. 3 ಲೋಕಗಳಿಗೂ ಹಿತಕಾರಿಯಾದ ಜಿನೇಶ್ವರರ ಉಪದೇಶವೇ ಸುಪ್ರಭಾತವು, ಶ್ರೇಷ್ಠ ನಕ್ಷತ್ರವು, ಉತ್ತಮ ಕಲ್ಯಾಣವೂ ಮಂಗಳವೂ ಆಗಿದೆ.